ಮಕ್ಕಳಿಗೆ ಇಂದು ನಾನು ಬ್ಲೈಂಡ್ ಸ್ಪಾಟ್ ಯಾವುದು ಅಂತ ಹೇಳ್ಕೊಡ್ತೀನಿ ನೋಡಿ. ಬಸ್ಸಿನ ಎಡಗಡೆ ಡೋರ್ನ ಹತ್ತಿರ ಕೆಳಗೆ ಇಳಿದು ಇಲ್ಲಿ ನಿಲ್ಲುವಾಗ ಚಾಲಕನಿಗೆ ನಾವು ಕಾಣಿಸುವುದಿಲ್ಲ ನೋಡಿ. ಅಲ್ಲಿಂದ ಇಲ್ಲಿ ಬಂದು ಈ ಜಾಗದಿಂದ ದಾಟುವಾಗಲೂ ಚಾಲಕನಿಗೆ ಕಾಣಿಸುವುದಿಲ್ಲ. ಇದನ್ನೇ ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಬಸ್ಸಿನ ಎಡಭಾಗದಿಂದ ಬಲಭಾಗಕ್ಕೆ ಬರುವ ಮಗು ಚಾಲಕನಿಗೆ ಕಾಣಿಸುವುದಿಲ್ಲ. ಬಸ್ಸಿನ ಮುಂದುಗಡೆಯಿಂದ ಯಾವತ್ತೂ ನೀವು ಈ ರೀತಿ ದಾಟಲು ಪ್ರಯತ್ನ ಪಡಬಾರದು. ಮೊನ್ನೆ ದಿನದ ಅಪಘಾತದ ಭೀಕರತೆ ಹಾಗಿತ್ತು. ಚಾಲಕ ಗಮನಿಸಿರಲಿಲ್ಲ. ಬಸ್ ಮಗುವಿಗೆ ಡಿಕ್ಕಿ ಹೊಡೆದು ಮುಂದಿನ ಚಕ್ರ ಮಗುವಿನ ಮೇಲೆ ಹರಿದಿತ್ತು. ಅದು ಮಾತ್ರವಲ್ಲ, ಹಿಂದಿನ ಚಕ್ರ ಕೂಡ ಮಗುವಿನ ಮೇಲೆ ಹತ್ತಿದಾಗ ಚಾಲಕನಿಗೆ ಅರಿವಾಗುತ್ತದೆ. ಆದ್ದರಿಂದ ಈ ಬ್ಲೈಂಡ್ ಸ್ಪಾಟ್ ಏನಂತ ನೀವು ಸರಿಯಾಗಿ ತಿಳಿದಿರಬೇಕು. ಬ್ಲೈಂಡ್ ಸ್ಪಾಟ್ ಏನಂದ್ರೆ, ಅಲ್ಲಿ ಕುಳಿತಿರುವ ಚಾಲಕನಿಗೆ ಅಂದ್ರೆ ಒಳಗಿರುವ ಚಾಲಕನಿಗೆ ನೀವು ಇಷ್ಟು ದೂರದಲ್ಲಿ ನಿಂತರೆ ಮಾತ್ರ ಕಾಣಿಸ್ತದೆ, ಇಲ್ಲ ಅಂದ್ರೆ ಕಾಣಿಸೋದಿಲ್ಲ. ಆದ್ದರಿಂದ ಯಾವತ್ತಾದ್ರೂ ಯಾವುದೇ ಸಮಯದಲ್ಲಿ ಒಂದು ಬಸ್ಸು ನಿಂತಿದ್ದರೆ ಆ ಬಸ್ಸು ಹೋದ ಮೇಲೆ ಮಾತ್ರ ಎಡಕ್ಕೋ ಬಲಕ್ಕೋ ರೋಡ್ ಕ್ರಾಸ್ ಮಾಡಿ ನಾವು ಹೋಗಬೇಕು. ഈ ഒരു കാര്യം നിങ്ങൾക്ക് മനസ്സിലാവാൻ വേണ്ടിയിട്ടാണ്. താങ്ക് യു മോളെ പേര് റിഫ. അത് വളരെ ഭംഗിയായിട്ട് സഹകരിച്ചു. റിഫയ്ക്ക് എന്റെ ഒരു സമ്മാനം. താങ്ക് യു.